ನಮಸ್ಕಾರ ವೀಕ್ಷಕರೇ. ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸರ್ಕಾರವು ಮಂಜೂರು ಮಾಡಿದ್ದ ಜಮೀನನ್ನು ಕರ್ನಾಟಕ SC/ST ಅಂದರೆ PTCL ಕಾಯ್ದೆ ಅಡಿಯಲ್ಲಿ ಹಿಂಪಡೆದು ಮತ್ತೆ ಮಾರಾಟ ಮಾಡಿ ಪುನಃ ತಮಗೆ ಹಿಂದಿರುಗಿಸುವಂತೆ ನಿರ್ದೇಶನ ಕೋರಿ PTCL ಕಾಯ್ದೆಯಡಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕಾನೂನು ಬಾಹಿರ ನಡೆ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನನ್ನು ಎರಡನೇ ಬಾರಿ ಮಾರಾಟ ಮಾಡಿದ ಬಳಿಕ ಜಮೀನು ಹಕ್ಕುಗಳನ್ನು ಮರುಸ್ಥಾಪಿಸಲು ಕೋರಿ ಮಂಜೂರುದಾರನ ಪತ್ನಿ ಮತ್ತವರ ಮಕ್ಕಳು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ NS ಸಂಜಯಗೌಡ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶ ನೀಡಿದೆ. PTCL ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದರೂ ಸೆಕ್ಷನ್ 4 ಸಬ್ಕ್ಲಾಸ್ 2 ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಸರ್ಕಾರ ಮಂಜೂರು ಮಾಡಿದ್ದ ಜಮೀನನ್ನು ಯಾವುದೇ ಕಾಲಮಿತಿ ಇಲ್ಲದೆ ಪುನಃ ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ಜೊತೆಗೆ ಸೆಕ್ಷನ್ 4 ಪ್ರಕಾರ ಮೊದಲ ಬಾರಿಗೆ ಮಾರಾಟ ಮಾಡಿ ಮತ್ತೆ ಹಕ್ಕು ಪಡೆದುಕೊಳ್ಳುವುದಕ್ಕೆ ಅವಕಾಶವಿದೆ. ಆದರೆ ಮಂಜೂರುದಾರರು ಒಮ್ಮೆ ಮಾರಾಟ ಮಾಡಿದ ಬಳಿಕ ಅದರ ಹಕ್ಕು ಪಡೆದು ಮತ್ತೆ ಮಾರಾಟ ಮಾಡಿ ಪುನಃ ಮಾಲೀಕತ್ವ ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕಾಯ್ದೆಯಲ್ಲಿ ವಿವರಣೆ ನೀಡಿಲ್ಲ. ಆದ್ದರಿಂದ ಮಂಜೂರುದಾರರ ಪರವಾಗಿ ಭೂಮಿ ನೀಡಿ ಆದೇಶಿಸಿದ ಬಳಿಕವೂ ಸರ್ಕಾರದ ಅನುಮತಿ ಪಡೆಯದೆ ಮತ್ತೊಮ್ಮೆ ಮಾರಾಟ ಮಾಡುವುದಕ್ಕೆ ಮುಂದಾಗಬಹುದಾಗಿದೆ. ಈ ಪ್ರಕ್ರಿಯೆ PTCL ಕಾಯ್ದೆಯ ಸಂಪೂರ್ಣ ದುರುಪಯೋಗಕ್ಕೆ ಕಾರಣವಾಗಲಿದೆ. ಆದ್ದರಿಂದ ಸರ್ಕಾರದಿಂದ ಜಮೀನು ಮಂಜೂರಾಗಿದ್ದ ವ್ಯಕ್ತಿ ಆ ಜಮೀನನ್ನು ಎರಡನೇ ಬಾರಿ ಮಾರಾಟ ಮಾಡಿ ಮತ್ತೆ ಜಮೀನಿನ ಹಕ್ಕು ಕೋರುವುದಕ್ಕೆ ಅವಕಾಶವಿರುವುದಿಲ್ಲ ಎಂದು ತಿಳಿಸಿದೆ. ಜೊತೆಗೆ ಮಂಜೂರುದಾರರು ಕಾನೂನು ಬಾಹಿರವಾಗಿ ಮಾರಾಟ ಮಾಡಿದ ಬಳಿಕವೂ ಅದರ ಸೌಲಭ್ಯ ಪಡೆದುಕೊಂಡಂತಾಗಲಿದೆ. ಆದ್ದರಿಂದ ಸೆಕ್ಷನ್ 4 ಅಡಿ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ. ಅಲ್ಲದೆ ಒಮ್ಮೆ ಮಾರಿದ ಜಮೀನನ್ನು ಹಿಂಪಡೆದು ಮತ್ತೆ ಎರಡನೇ ಬಾರಿಗೆ ಮಾರಾಟ ಮಾಡುವುದು ಅಪರಾಧ ಪ್ರಕ್ರಿಯೆಯಾಗಲಿದೆ. ಕಾನೂನಿನಿಂದ ಪರಿಹಾರ ಪಡೆದು ಅಪರಾಧ ಚಟುವಟಿಕೆಗಳನ್ನು ಶಾಶ್ವತಗೊಳಿಸುವುದಕ್ಕೆ ನ್ಯಾಯಾಲಯ ಅವಕಾಶ ನೀಡಲಾಗದು ಎಂದು ಪೀಠ ಹೇಳಿದೆ. ಅರ್ಜಿದಾರರಾದ ರುದ್ರಮ್ಮ ಅವರ ಪತಿ ಸಿದ್ದಪ್ಪ ಅವರಿಗೆ ದಾವಣಗೆರೆಯ ಕೆಂಚಮ್ಮನಹಳ್ಳಿ ಗ್ರಾಮದಲ್ಲಿ 1961ರ ನವೆಂಬರ್ನಲ್ಲಿ 2 ಎಕರೆ 2 ಗುಂಟೆ ಜಮೀನನ್ನು 15 ವರ್ಷಗಳ ಕಾಲ ಪರಭಾರೆ ಮಾಡಬಾರದು ಎಂಬ ಷರತ್ತನ್ನು ವಿಧಿಸಿ ಸರ್ಕಾರ ಮಂಜೂರು ಮಾಡಿತ್ತು. ಸಿದ್ದಪ್ಪ ಈ ಜಮೀನನ್ನು 1970 ಏಪ್ರಿಲ್ನಲ್ಲಿ ಜಿ. ಕೊಟ್ರಪ್ಪ ಎಂಬುವರಿಗೆ 400 ರುಗಳಿಗೆ ಮಾರಾಟ ಮಾಡಿದ್ದು, ಇದೇ ಜಮೀನನ್ನು ಕೊಟ್ರಪ್ಪ ಅವರ ಶರಣಪ್ಪ ಎಂಬುವರಿಗೆ 1000 ರುಗೆ ಮಾರಾಟ ಮಾಡಿದ್ದರು. ಇದಾದ 10 ವರ್ಷಗಳ ನಂತರ ಮಂಜೂರುದಾರರಾದ ಸಿದ್ದಪ್ಪ PTCL ಕಾಯ್ದೆಯಡಿ ಉಪವಿಭಾಗಾಧಿಕಾರಿಗೆ ಅರ್ಜಿ ಸಲ್ಲಿಸಿದ್ರು. ಉಪವಿಭಾಗಾಧಿಕಾರಿ 1984ರ ಮಾರ್ಚ್ನಲ್ಲಿ ಜಮೀನನ್ನು ಸಿದ್ದಪ್ಪನ ಪರ ನೀಡಿ ಆದೇಶಿಸಿದ್ರು. ಇದಾದ 1 ತಿಂಗಳಿನಲ್ಲಿ ಸಿದ್ದಪ್ಪ ಆ ಜಮೀನನ್ನು ಗೌಡರ ಶಿವಪ್ಪ ಮತ್ತು ತುಂಗಮ್ಮ ಎಂಬುವರಿಗೆ ಮಾರಾಟ ಮಾಡಿದ್ರು. ಬಳಿಕ 2002ರಲ್ಲಿ PTCL ಕಾಯ್ದೆಯಡಿ ಭೂಮಿ ಮತ್ತೆ ಸಿದ್ದಪ್ಪನಿಗೆ ಬಂದಿತ್ತು. ಇದನ್ನು ಪ್ರಶ್ನಿಸಿ ಜಮೀನನ್ನು ಎರಡನೇ ಬಾರಿ ಖರೀದಿಸಿದ್ದ ಗೌಡರ ಶಿವಪ್ಪ ಮತ್ತು ತುಂಗಮ್ಮ 2015ರಲ್ಲಿ ಜಿಲ್ಲಾಧಿಕಾರಿ ಆದೇಶವನ್ನು ಪ್ರಶ್ನಿಸಿದ್ರು. ಜಿಲ್ಲಾಧಿಕಾರಿಗಳು ಜಮೀನನ್ನು ಶಿವಪ್ಪ ಮತ್ತು ತುಂಗಮ್ಮ ಹೆಸರಿಗೆ ಮಾಡಿದ್ದರು. ಇದನ್ನು ಪ್ರಶ್ನಿಸಿ ಜಮೀನಿನ ಮೂಲ ವಾರಸುದಾರರು ಅಂದರೆ ಸರ್ಕಾರದಿಂದ ಮಂಜೂರಾದವರು ಇತ್ತೀಚೆಗೆ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಈ ಒಂದು PTCL ಕಾಯ್ದೆ ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಹಿಂಪಡಿಬೋದು ಅಂತ ಏನೊಂದು ತಿದ್ದುಪಡಿಯನ್ನು ಮಾಡಿದ್ರು. ನಂತರ ಅನೇಕ ಪ್ರಕರಣಗಳು ದಾಖಲಾಗ್ತಾ ಹೋಯಿತು. ಎಷ್ಟೇ ವರ್ಷ ಆದರೂ ಕೂಡ ಇದನ್ನು ವಾಪಸ್ ತಗೋಬೋದು ಅನ್ನೋ ದುರುದ್ದೇಶದಿಂದ ಕೆಲವರು ಏನು ಮಾಡ್ತಾ ಇದ್ರು, ಜಮೀನನ್ನು ಮಾರೋದು ಮತ್ತೆ ತಗೊಳ್ಳೋದು, ಮತ್ತೊಬ್ಬರಿಗೆ ಮಾರೋದು, ಮತ್ತೆ ಅವರ ವಾರಸುದಾರರ ಕೈಲಿಂದ ಕೇಸ್ ಹಾಕ್ಸೋದು, ಮತ್ತೆ ಅದನ್ನು ಹಿಂದಕ್ಕೆ ಪಡೆಯೋದು, ಈ ರೀತಿಯಾದ ಅಕ್ರಮಗಳನ್ನ ಮಾಡ್ತಾ ಇದ್ರು. ಇದಕ್ಕೆ ಯಾವುದೇ ಕಾರಣದಲ್ಲೂ ಕಾನೂನಿನಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿದೆ. ಅಷ್ಟೇ ಅಲ್ಲ, PTCL ಕಾಯ್ದೆ ಅಡಿಯಲ್ಲಿ ಯಾವೆಲ್ಲ ಆಸ್ತಿಗಳು ಬರುತ್ತೆ ಬರಲ್ಲ ಅನ್ನೋದಕ್ಕೆ ಸಂಪೂರ್ಣ ವಿವರ ವಿಡಿಯೋಗಳನ್ನು ಮಾಡಲಾಗಿದೆ. ಅದನ್ನು ತಿಳ್ಕೊಳ್ಳಿ. ಅನಾವಶ್ಯಕವಾಗಿ ಕೇಸ್ಗಳನ್ನ ಕೋರ್ಟ್ನಲ್ಲಿ ಫೈಲ್ ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.